ಮಳೆಗಾಲದಲ್ಲಿ ಆಂಥೋರಿಯಂ ಪ್ಲ್ಯಾಂಟನ್ನು ಯಾವ ರೀತಿ ಕೇರ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಮ್ಮರಲ್ಲಿನೇ ಒಂಥರ ಮೇಂಟೆನೆನ್ಸ್ನ ಮಾಡಬೇಕಾಗುತ್ತೆ, ರೈನಿ ಸೀಸನಲ್ಲೇ ಒಂದು ರೀತಿ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಎರಡು ಸೀಸನ್ನಲ್ಲಿ ರೈನಿ ಸೀಸನ್ನೇ ಸ್ವಲ್ಪ ಟಫ್ ಅಂತ ಹೇಳ್ಬೋದು. ಯಾಕೆಂದರೆ ಪ್ಲ್ಯಾಂಟ್ಗಳಿಗೆ ಆದಷ್ಟು ಫಂಗಸ್ಗಳು ಸೇರಿಕೊಳ್ಳೋದು ರೈನಿ ಸೀಸನಲ್ಲೇ. ಕಂಪ್ಲೀಟಾಗಿ ಪ್ಲ್ಯಾಂಟನ್ನು ಹಾಳು ಮಾಡಿಬಿಡುತ್ತೆ. ಪ್ಲ್ಯಾಂಟು ಮತ್ತೆ ಗ್ರೋತ್ ಆಗಲೇಬಾರ್ದು, ಆ ರೀತಿ ಕೂಡ ಪ್ಲ್ಯಾಂಟನ್ನು ಹಾಳು ಮಾಡುತ್ತೆ ಫಂಗಸ್ಗಳು. ಹಾಗಾಗಿಯೇ ಮಳೆಗಾಲದಲ್ಲಿ ಆದಷ್ಟು ಪ್ಲ್ಯಾಂಟ್ ಕಡೆ ಗಮನ ಕೊಡಬೇಕು, ಆದಷ್ಟು ಅಬ್ಸರ್ವ್ ಮಾಡಬೇಕು. ಎಲ್ಲ ಪ್ಲ್ಯಾಂಟ್ಗಳು ಕೂಡ ಹೆಲ್ದಿಯಾಗಿ ಬರ್ತಾ ಇದೆಯಾ, ಯಾವುದಕ್ಕಾದ್ರೂ ಫಂಗಸ್ ಆಗಿದೆಯಾ, ಫಂಗಸ್ ಆಗಿರುವಂಥ ಪ್ಲ್ಯಾಂಟನ್ನು ಆ ಜಾಗದಲ್ಲಿ ಇಡ್ದಲೇ ಬೇರೆ ಜಾಗಕ್ಕೆ ಇಡೋದ್ರಿಂದನೂ ಕೂಡ ಬೇರೆ ಪ್ಲ್ಯಾಂಟ್ಗಳನ್ನು ಕೂಡ ಉಳಿಸ್ಕೊಬೋದು. ನರ್ಸರಿಯಲ್ಲಿ ಸಿಗುವಂತಹ ಪಾಟನ್ನು ನಾನಿಲ್ಲಿ ತೋರಿಸ್ತಾ ಇರೋದು. ಆಂಥೋರಿಯಂ ಪ್ಲ್ಯಾಂಟು ಎಷ್ಟು ಹೆಲ್ದಿಯಾಗಿ ಕಾಣ್ತಾ ಇದೆ ಅಲ್ಲ, ಅದ್ರ ಜೊತೆಗೆ ರೂಟ್ಗಳು ಕೂಡ ನೋಡ್ಬೋದು ಎಷ್ಟು ಫ್ರೆಶ್ ಅನ್ನಿಸ್ತಾ ಇದೆ. ಯಾವುದು ರೂಟ್ಗಳು ಕೂಡ ಕೊಳ್ತಿಲ್ಲ. ಯಾಕೆ ಅಂದರೆ ಕೇರಿಂಗ್ನು ಕೂಡ ಅದೇ ರೀತಿ ತೊಗೊಂಡಿರೋದ್ರಿಂದ ಪ್ಲ್ಯಾಂಟ್ ಆಗಿರ್ಬೋದು, ಲೀಫ್ ಆಗಿರ್ಬೋದು, ಅದ್ರ ಸ್ಟಿಕ್ ಆಗಿರ್ಬೋದು, ರೂಟು ಅಷ್ಟೇ ತುಂಬಾ ಹೆಲ್ದಿ ಮತ್ತು ಫ್ರೆಶ್ ಆಗಿ ಕಾಣ್ತಾ ಇರುತ್ತೆ. ಮಳೆಗಾಲದಲ್ಲಿ ನರ್ಸರಿಯಲ್ಲಿ ಗ್ರೀನಾಗಿ ಕಾಣುವಂತಹ ಎಲೆಗಳು, ಕಲರ್ಫುಲ್ಲಾಗಿ ಕಾಣುವಂಥ ಹೂಗಳನ್ನು ನೋಡ್ತೀರಾ. ಆದರೆ ಅದೇ ವೆದರು ಮನೆಯಲ್ಲೂ ಕೂಡ ಇರುತ್ತೆ. ಆದರೆ ಎಲೆಗಳೆಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಆಗುತ್ತೆ. ಇಲ್ಲ ಗೋಲ್ಡ್ ಕಲರ್ ಆಗ್ತಾ ಇದೆ ಅಂದರೆ ಯೆಲ್ಲೋ ಕಲರ್ ಓಕೆ. ಯೆಲ್ಲೋ ಕಲರ್ ಆಗ್ತಾ ಇದೆ ಅಂದರೆ ಪ್ಲ್ಯಾಂಟಿಗೆ ಯಾವುದೇ ರೀತಿಯ ಕಾಯಿಲೆನೂ ಕೂಡ ಬಂದಿಲ್ಲ ಅಂತ ಅರ್ಥ. ಯೆಲ್ಲೋ ಕಲರ್ ನ್ಯಾಚುರಲ್ಲಾಗಿ ಈಗ ಎಲೆ ಗ್ರೋತಿಂಗ್ ಆಗಿರ್ಬೋದು, ಸ್ಟಾರ್ಟಿಂಗಿಂದ ಎಂಡಿಂಗ್ ಸ್ಟೇಜಲ್ಲಿ ಅದು ಯೆಲ್ಲೋ ಕಲರ್ ಆಗಿರುತ್ತೆ. ಆದರೆ ಸ್ವಲ್ಪ ಗೋಲ್ಡ್ ಕಲರು, ಈಗ ಬಿಸಿಲಿಲ್ಲ, ಸಮ್ಮರಲ್ಲಾದರೆ ಓಕೆ ಬಿಸಿಲಿರುತ್ತೆ, ಹಾಗಾಗಿ ಎಲೆ ಗೋಲ್ಡ್ ಕಲರ್ ಆಗಿದೆ ಅಂತ ಅನ್ಕೊಬೋದು. ಈಗ ತುಂಬಾ ಬಿಸಿಲಿಲ್ಲ ಅಂದ್ರೂ ವೆದರು ಕೂಡ ತುಂಬ ಕೂಲಾಗಿದ್ರೂ ಕೂಡ ಅಲ್ಲಲ್ಲಿ ಸುಟ್ಟಿರೋ ಥರ ಆಗ್ತಾ ಇದೆ ಎಲೆ ಅಂದರೆ ಅದು ಒಂದು ರೀತಿಯ ಕಾಯಿಲೆ ಗಿಡಕ್ಕೆ ಆಲ್ರೆಡಿ ಆಗಿದೆ ಅಂತ ಅರ್ಥ. ಹಾಗಾಗಿನೇ ಗೋಲ್ಡ್ ಕಲರ್ ಆಗುತ್ತೆ. ಅಲ್ಲಲ್ಲೇ ಸುಟ್ಟಿರುವಂತಹದ್ದು ಎಲೆ ಮೇಲೆ ನೋಡ್ಬೋದು. ಜಾಸ್ತಿ ಎಲೆ ಮೇಲೆ ಕಾಣಿಸ್ಕೊಡೋದು ಆ ರೋಗ. ಎಲೆ ಮೇಲೆ ಸುಟ್ಟಿರುವಂತಹದ್ದು ಒಂದು ಸರ್ಕಲ್ ರೀತಿ ಅದು ಆಗಿರುತ್ತೆ. ಇಲ್ಲ ಅಂದರೆ ಸೇಮು ಈ ಕಬ್ಬಣ ಈಗ ತುಕ್ಕು ಬರುತ್ತಲ್ಲ, ಆ ರೀತಿ ಅದು ತುಕ್ಕು ಥರನೂ ಕೂಡ ಕಾಣ್ತಾ ಇರುತ್ತೆ. ಎಲೆ ಮೇಲೆ ಫುಲ್ಲು ಓಲ್ ಆಗಿಲ್ಲ ಅಂದ್ರೂ ಅದು ಕಬ್ಬಣದ ಮೇಲೆ ಆಗಿರುತ್ತಲ್ಲ, ಆ ರೀತಿ ತುಕ್ಕು ಥರನೂ ಕೂಡ ಕಾಣ್ತಾ ಇರುತ್ತೆ. ಅದು ಕೂಡ ಒಂದು ಫಂಗಸ್ಸೇನೆ. ಅದು ಆದ್ರೂ ಕೂಡ ಗಿಡನ ಹಾಳು ಮಾಡುತ್ತೆ. ಇಲ್ಲ ಅಂದರೆ ಗೋಲ್ಡ್ ಕಲರ್ ಆಗಿ ಎಲೆಗಳೆಲ್ಲ ಕಂಪ್ಲೀಟಾಗಿ ಎಡ್ಜೆಲ್ಲ ಇಲ್ಲ ಅಂದರೆ ಗೋಲ್ಡ್ ಕಲರ್ ಆಗುತ್ತೆ. ಇಲ್ಲ ಮಧ್ಯದಲ್ಲಿ ಸರ್ಕಲ್ ಟೈಪಲ್ಲೂ ಕೂಡ ಗೋಲ್ಡ್ ಆಗುತ್ತೆ. ಇದೆಲ್ಲ ಕಾಯಿಲೆಯ ಒಂದೊಂದು ಲಕ್ಷಣ ಅಂತಲೇ ಹೇಳ್ಬೋದು. ಆಗ ಯಾವ ಗಿಡಕ್ಕೆ ಫಸ್ಟ್ ಬಂದಿದೆ ಅಂತ ನೋಡ್ಕೊಂಬಿಟ್ಟು ಇಮಿಡಿಯೇಟಾಗಿ ಆ ಜಾಗದಿಂದನೇ ತೆಗೆದುಬಿಡಬೇಕು. ಬೇರೆ ಗಿಡಗಳಿಗೆ ಹರಡೋಕ್ಕೆ ಬಿಡಬಾರ್ದು. ಅದು ಒಂದು ಗಿಡಕ್ಕೆ ಬಂತು ಅಂದರೆ ಕಂಪ್ಲೀಟ್ ಎಲ್ಲ ಗಿಡನೂ ಕೂಡ ಹಾಳು ಮಾಡುತ್ತೆ. ಆಂಥೋರಿಯಂ ಪ್ಲ್ಯಾಂಟ್ ಅಂತಲೇ ಇಲ್ಲ, ಆಲ್ಮೋಸ್ಟ್ ಬೇರೆ ಬೇರೆ ವೆರೈಟಿ ಪ್ಲ್ಯಾಂಟ್ಗಳನ್ನು ನೀವು ಇಟ್ಕೊಂಡಿದ್ದೀರಾ ಅಂದರೆ ಅದಕ್ಕೂ ಕೂಡ ಅದು ಆಗ್ಬೋದು. ಅದರಲ್ಲೂ ಇಂಡೋರ್ ಪ್ಲ್ಯಾಂಟ್ಗಳು ಇಲ್ಲ ಸೆಮಿ ಶೇಡ್ ಪ್ಲ್ಯಾಂಟ್ಗಳಿಗೆ ಇಂತಹ ಫಂಗಸ್ಗಳು ಬೇಗ ಬರುತ್ತೆ. ಔಟ್ಡೋರ್ ಪ್ಲ್ಯಾಂಟ್ಗಳಿಗೆ ಈ ಪ್ಲ್ಯಾಂಟನ್ನು, ಈಗ ಆಂಥೋರಿಯಂ ಪ್ಲ್ಯಾಂಟಲ್ಲಿ ಯಾವುದೇ ರೀತಿಯ ಫಂಗಸ್ ಇದ್ರೂ ಕೂಡ ಫ್ಲವರ್ ಬರುವಂತಹ ಪ್ಲ್ಯಾಂಟ್ ಹತ್ರ ನೀವು ಇಟ್ಟರೂ ಕೂಡ ಅದಕ್ಕೆ ಅದು ಫಂಗಸ್ಸು ಬೇರೆ ಪ್ಲ್ಯಾಂಟಿಗೆ ಆಗೋದಿಲ್ಲ. ಆದರೆ ಈಗ ಫ್ಲವರ್ ಬಿಡದಿರುವಂತಹ ಪ್ಲ್ಯಾಂಟು, ಇಂಡೋರ್ ಪ್ಲ್ಯಾಂಟ್ಗಳಿರುತ್ತಲ್ವ, ಆ ಪ್ಲ್ಯಾಂಟ್ಗಳಿಗೆಲ್ಲ ಕೂಡ ಈ ಫಂಗಸ್ಸು ಬೇಗನೆ ಟಚ್ ಆಗಿಬಿಡುತ್ತೆ. ಗಿಡ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಟ್ರಾ ಗ್ರೋತ್ ಹೋಗಲಿ, ಅದರದ್ದು ಏನು ಕಂಪ್ಲೀಟಾಗಿ ಗಿಡ ಇತ್ತು ಅನ್ನೋದೇ ನಿಮಗೆ ಗೊತ್ತಾಗಬಾರ್ದು, ಆ ರೀತಿ ಅದು ಕಂಪ್ಲೀಟಾಗಿ ಕೊಳ್ತೋಗುತ್ತೆ. ಒಂದೇನು ಅಂದರೆ ಮಳೆಗಾಲದಲ್ಲಿ ಆಂಥೋರಿಯಂ ಪ್ಲ್ಯಾಂಟನ್ನು ತೊಗೊಂಡೋಗಿದ್ದೆ, ಹಾಕಿದ್ದೆ, ಬೇಗ ಕೊಳ್ತೋಗ್ಬಿಡ್ತು. ಯೆಲ್ಲೋ ಕಲರ್ ಆಗಿಬಿಟ್ಟು ಒಂದೊಂದೇ ಎಲೆ ಉದುರುತ್ತಾ ಇತ್ತು, ಇಲ್ಲ ಒಂದೊಂದೇ ಹೂ ಉದುರುತ್ತಾ ಕಂಪ್ಲೀಟಾಗಿ ಬುಡನೇ ಕೊಳ್ತೋಯ್ತು ಅಂತ. ಆ ರೀತಿ ಆಗೋದಿಲ್ಲ. ಮಳೆಗಾಲದಲ್ಲೇ ಪ್ಲ್ಯಾಂಟು ತುಂಬ ಹೆಲ್ದಿ ಮತ್ತು ಫ್ರೆಶ್ ಆಗಿ ಕಾಣೋದು ತುಂಬಾ. ಅದ್ರ ಜೊತೆಗೆ ರಿಪೋರ್ಟಿಂಗ್ ಕೂಡ ಮಳೆಗಾಲದಲ್ಲೇ ಆಲ್ಮೋಸ್ಟ್ ಮಾಡಿಕೊಡೋದು. ಏನಾಗುತ್ತೆ ಅಂದರೆ ಇದು ಒಂದು ಫಂಗಸ್ ಬಂದಿರುತ್ತೆ, ಅದು ನಿಮಗೆ ಗೊತ್ತಾಗೋದಿಲ್ಲ. ಮಳೆಗಾಲದಲ್ಲಿ ನಾನು ಆಂಥೋರಿಯಂ ಪ್ಲ್ಯಾಂಟನ್ನು ತಂದಾಕ್ತೆ, ಹಾಗಾಗಿ ಹೋಯಿತು ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಸಮ್ಮರಲ್ಲೇ ರಿಪೋರ್ಟಿಂಗ್ನ ಮಾಡ್ಕೊಬೇಕು, ಸಮ್ಮರಲ್ಲೇ ತೊಗೊಬೇಕು ಆಂಥೋರಿಯಂ ಪ್ಲ್ಯಾಂಟು ಅನ್ನೋದು ಕೂಡ ತುಂಬ ಜನದ ತಲೆಯಲ್ಲಿರುತ್ತೆ. ಇಲ್ಲಿ ಬಂದಾಗಲೂ ಅಷ್ಟೇ ತುಂಬ ಜನ ಕೇಳ್ತಾ ಇರ್ತಾರೆ, ಮಳೆಗಾಲದಲ್ಲಿ ತೊಗೊಂಡು ಹೋದರೆ ಗಿಡ ಹಾಳಾಗುತ್ತೆ ಅಂತ. ಇಲ್ಲ, ಯಾವುದೇ ರೀತಿಯ ಪ್ಲ್ಯಾಂಟ್ ಆಗಿರ್ಬೋದು ಅದು. ಆದರೆ ಮಳೆಗಾಲದಲ್ಲಿ ತೊಗೊಂಡೋಗಿ ಹಾಕೋದ್ರಿಂದ ಆ ರೀತಿ ಆಗಿರೋದಿಲ್ಲ. ಏನಂದರೆ ಫಂಗಸ್ ಆಗಿ ಈ ರೀತಿ ಹಾಳಾಗುತ್ತೆ ಅನ್ನೋದು ಬಿಟ್ಟರೆ ಅದನ್ನು ನೋಡ್ಕೊಬೇಕು. ಆದಷ್ಟು ಮಳೆಗಾಲದಲ್ಲಿ ನಮ್ಮದು ಎಷ್ಟೇ ವೆರೈಟಿ ಪ್ಲ್ಯಾಂಟ್ಗಳಿದ್ರೂ ಕೂಡ ಮನೆಯಲ್ಲಿ ಒಂದು ಟೈಮ್ ಅಂತ ಅದಕ್ಕೆ ಕೊಟ್ಟು ಆ ಪ್ಲ್ಯಾಂಟ್ಗಳ ಗ್ರೋತಿಂಗ್ ಆಗಿರ್ಬೋದು, ಯಾಕೆ ಇದು ಡಲ್ಲಾಗಿದೆ, ಏನಿರ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಂಡು ಅದಕ್ಕೆ ಯಾವ ಕೇರಿಂಗ್ನ ತೊಗೊಳ್ಬೇಕು ಅನ್ನೋದನ್ನು ಇಮಿಡಿಯೇಟಾಗಿ ತೊಗೊಂಡಾಗ ಪ್ಲ್ಯಾಂಟನ್ನು ಉಳಿಸ್ಕೊಬೋದು. ಆಲ್ಮೋಸ್ಟ್ ಆಂಥೋರಿಯಂ ಪ್ಲ್ಯಾಂಟಲ್ಲಿ ಏನಾಗುತ್ತೆ ಅಂದರೆ
ಯೆಲ್ಲೋ ಕಲರ್ ಆಗ್ತಾ ಇದೆ ಎಡ್ಜಸ್ ಎಲ್ಲ ಅಂದರೆ ಪರವಾಗಿಲ್ಲ, ಪ್ಲ್ಯಾಂಟನ್ನು ಉಳಿಸ್ಕೊಬೋದು. ಅದರಲ್ಲೂ ಕೂಡ ನಾನು ಹೇಳಿದೆ ಮೊದಲೇ ಒಂದು ರೀತಿಯ ತುಕ್ಕು ಥರನೂ ಕೂಡ ಎಲೆ ಮೇಲೆ ಕಾಣ್ತಾ ಇರುತ್ತೆ. ಆ ಫಂಗಸ್ಸನ್ನು ಕೂಡ ಪ್ಲ್ಯಾಂಟು ತಡ್ಕೊಳ್ಳುತ್ತೆ. ಇನ್ನು ಒಂದು ಫಂಗಸ್ ಬರುತ್ತೆ, ಪ್ಲ್ಯಾಂಟಿನ ಸುಳಿನೇ ಸುಡುತ್ತೆ. ಯಾಕೆಂದರೆ ಎಲೆಗಳೆಲ್ಲ ಇರುತ್ತೆ, ಒಂದು 2-3 ಎಲೆಗಳಿದ್ದರೂ ಕೂಡ ಮೇಯ್ನು ಹೊಸ ಚಿಗುರು ಪ್ಲ್ಯಾಂಟಲ್ಲಿ ಗ್ರೋತ್ ಆಗ್ತಾಯಿದೆ ಅನ್ನುವಂಥ ಚಿಗುರನ್ನೇ ಒಣಗೋಗ್ತಾ ಇರುತ್ತೆ. ಯಾಕೆಂದರೆ ಬಿಸಿಲು ಕೂಡ ಬರ್ತಾ ಇರೋದಿಲ್ಲ, ಎಲ್ಲ ರೀತಿಯ ಕೇರಿಂಗ್ ತೊಗೊಂಡ್ರೂ ಕೂಡ ಆ ಸುಳಿನೇ ಬರ್ತಾ ಇರೋದಿಲ್ಲ. ಹೊಸ ಸುಳಿನೇ ನಿಮಗೆ ಈಗ ಸುಟ್ಟೋಗ್ತಾ ಇದೆ ಅಂದರೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ನರ್ಸರಿಲೂ ಕೂಡ ಒಂದೊಂದು ಸಲ ಒಂದು ಫಂಗಸ್, ಆ ರೀತಿಯ ಫಂಗಸನ್ನು ಕಂಟ್ರೋಲ್ ಮಾಡೋದು ನಮಗೂ ಕೂಡ ಕಷ್ಟ ಆಗುತ್ತೆ. ನರ್ಸರಿಯಲ್ಲೂ ಕೂಡ ಪ್ಲ್ಯಾಂಟ್ಗಳನ್ನು ಕೂಡ ನಾವು ಕೂಡ ಕಳ್ಕೊಳ್ತೀವಿ. ನರ್ಸರಿಯಲ್ಲಿ ತುಂಬ ಕೆಮಿಕಲ್ನ ಯೂಸ್ ಮಾಡ್ತೀರಾ, ಹಾಗಾಗಿನೇ ಪ್ಲ್ಯಾಂಟ್ಗಳು ಈ ರೀತಿ ಇರುತ್ತೆ ಅಂತ ಹೇಳ್ತೀರಾ. ಇಲ್ಲ, ಆಲ್ಮೋಸ್ಟ್ ನಾವು ಕೂಡ ನರ್ಸರಿಯಲ್ಲಿ ಪ್ಲ್ಯಾಂಟ್ಗಳನ್ನು ಕಳ್ಕೊಳ್ತೀವಿ. ಯಾವ ರೀತಿ ಅಂದರೆ ಸುಳಿಗೆ ಬರುವಂತಹ ಕಾಯಿಲೆ ಅದು ಮಾತ್ರ ಎಲ್ಲ ಗಿಡನೂ ಕೂಡ ಹಾಳು ಮಾಡುತ್ತೆ. ಹಾಗಾಗಿನೇ ನೋಡ್ಕೊಳ್ತಾ ಇರಬೇಕು. ಬರೀ ಎಲೆಗಳಲ್ಲಿ ಮಾತ್ರ ಫಂಗಸ್ ಇದೆ ಅನ್ನೋದಾದರೆ ಓಕೆ. ಈಗ ಸುಳಿನೇ ಕಂಪ್ಲೀಟಾಗಿ ಅದು ಗ್ರೋತಿಂಗ್ ಸ್ಟೇಜನ್ನೇ ಅದು ಬಿಡ್ತಾ ಇಲ್ಲ ಅಂದರೆ ಇಮಿಡಿಯೇಟಾಗಿ ಆ ಪ್ಲ್ಯಾಂಟನ್ನು ಅಲ್ಲಿಂದ ತೆಗೆದುಬಿಡಬೇಕು. ತೆಗೆದುಬಿಟ್ಟಂದರೆ ರಿಮೂವ್ನೇ ಮಾಡಬೇಕು. ಅದನ್ನು ಮತ್ತೆ ನೀವೆಲ್ಲೂ ಹಾಕೋಕ್ಕೂ ಕೂಡ ಟ್ರೈನು ಮಾಡಬಾರ್ದು. ಅದು ಹೆಂಗೂ ನಿಮಗೆ ಮತ್ತೆ ಪ್ಲ್ಯಾಂಟ್ ಅದು ಗ್ರೋತೇ ಆಗೋದಿಲ್ಲ. ಹಾಗಾಗಿಬಿಟ್ಟು ದೂರದಲ್ಲಿ ಎಲ್ಲಾದರೂ ಗಿಡಗಳು ನಿಮ್ಮ ಗಾರ್ಡನಿಂದನೇ ಆ ಪ್ಲ್ಯಾಂಟನ್ನು ದೂರ ಹಾಕಬೇಕು. ಬೇರೆ ಪ್ಲ್ಯಾಂಟ್ಗಳಿಗೂ ಕೂಡ ಟಚ್ ಮಾಡೋಕ್ಕೂ ಕೂಡ ಬಿಡಬಾರ್ದು. ನೀವು ಆ ಪ್ಲ್ಯಾಂಟನ್ನು ಮುಟ್ಟಿದ್ದೀರ ಅಂದ್ರೂ ಕೂಡ ಹ್ಯಾಂಡ್ ವಾಶ್ ಮಾಡಿನೇ ಬೇರೆ ಪ್ಲ್ಯಾಂಟ್ಗಳನ್ನು ಮುಟ್ಟಬೇಕು. ಆದಷ್ಟು ಫಂಗಸ್ ಬಂದಿರುವಂತಹ ಪ್ಲ್ಯಾಂಟ್ಗಳಲ್ಲಿ ಏನಾದ್ರು ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ಪ್ಲ್ಯಾಂಟ್ಗಳನ್ನು, ಒಂದು ಪ್ಲ್ಯಾಂಟನ್ನು ಮುಟ್ಟಿದ ಮೇಲೆ ಇನ್ನೊಂದು ಪ್ಲ್ಯಾಂಟಿಗೆ ಹ್ಯಾಂಡ್ ವಾಶ್ ಮಾಡೇ ಪ್ಲ್ಯಾಂಟನ್ನು ಮುಟ್ಟೋದು ಕೂಡ ತುಂಬಾ ಒಳ್ಳೆಯದು. ಆಂಥೋರಿಯಂ ಪ್ಲ್ಯಾಂಟ್ ಬಗ್ಗೆ ಒಂದು ಟಿಪ್ಸನ್ನು ಕೂಡ ನಾನಿಲ್ಲಿ ಕೊಡ್ತೀನಿ. ಬೈ ಮಾಡಬೇಕಾದ್ರೆ ನರ್ಸರಿಯಲ್ಲಿ ಆಂಥೋರಿಯಂ ಪ್ಲ್ಯಾಂಟನ್ನು ನೋಡ್ಕೊಳ್ಬೇಕು. ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿದೆ ಅಂತ ಒಂದು ಚೆಕ್ ಮಾಡಿದ ಮೇಲೆ ಪಾಟಿನ ತಳಭಾಗದಲ್ಲೂ ಕೂಡ ಚೆಕ್ ಮಾಡ್ಕೊಳ್ಬೇಕು. ರೂಟ್ಗಳು ಇಷ್ಟು ಉದ್ದ ಬಂದಿಲ್ಲ ಅಂದರೂ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಸ್ವಲ್ಪನಾದರೂ ಹೊರಗಡೆ ಬಂದಿರಬೇಕು. ಇಲ್ಲ ಹೊರಗಡೆ ಬಂದಿಲ್ಲ ರೂಟು, ಪ್ಲ್ಯಾಂಟು ತುಂಬ ಚೆನ್ನಾಗಿದೆ ಅನ್ನೋದಾದರೆ ಓಕೆ, ಆ ಓಲಲ್ಲಾದ್ರೂ ರೂಟ್ಗಳು ಕಾಣ್ತಾ ಇರಬೇಕು. ಕಂಪ್ಲೀಟ್ ಎಲ್ಲ ಪಾಟಲ್ಲೂ ಕೂಡ ರೂಟ್ಗಳು ಹೊರಗಡೆ ಬಂದಿರೋದಿಲ್ಲ, ಓಕೆ. ಆದರೆ ಆ ಓಲ್ಗಳಲ್ಲಿ, ಪಾಟಿನ ತಳದಲ್ಲಿರುವಂತಹ ಓಲ್ಗಳಲ್ಲಿ ರೂಟ್ಗಳು ಕಾಣಬೇಕು. ಪಾಟಿನ ಮೇಲ್ಗಡೆನೂ ಕೂಡ ರೂಟ್ಗಳು ತುಂಬ ಹೆಲ್ದಿಯಾಗಿಯೇ ಕಾಣಬೇಕು. ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿ ಮತ್ತು ಬುಷಿಯಾಗಿರುವಂಥ ಪ್ಲ್ಯಾಂಟ್ಗಳನ್ನು ಚೂಸ್ ಮಾಡಿ ತೊಗೊಳೋದ್ರಿಂದ ಪ್ಲ್ಯಾಂಟು ಕೂಡ ತುಂಬ ಚೆನ್ನಾಗಿಯೇ ಗ್ರೋತಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಆಂಥೋರಿಯಂ ಪ್ಲ್ಯಾಂಟ್ಗೆ ಮಳೆಗಾಲದಲ್ಲಿ ಹಾಕುವಂಥ ಫರ್ಟಿಲೈಸರಲ್ಲಿ ಒಂದಾಗಿರುವಂಥ ಹಸುವಿನ ಗೊಬ್ಬರದ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಡೈರೆಕ್ಟಾಗಿ ಹಸುವಿನ ಗೊಬ್ಬರ ಹಾಕೋಕ್ಕಿಂತ ಇಂಡೈರೆಕ್ಟಾಗಿ ಯಾವ ರೀತಿ ಹಾಕ್ಕೊಳ್ಬೇಕು ಅನ್ನೋದನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಹಸುವಿನ ಗೊಬ್ಬರನ ಡೈರೆಕ್ಟಾಗಿ ಹಾಕೋದ್ರ ಬದಲಿಗೆ ಈ ರೀತಿ ಟಬ್ಬಲ್ಲಿ ಹಾಕಿ ಒಂದು 6 ಮಂತ್ ಆದ್ರೂ ಅದು ಚೆನ್ನಾಗಿ ನೆನೆಸಿಡಬೇಕು. ಯಾವ ರೀತಿ ಅಂದರೆ ಒಂದು ಅರ್ಧ ಟಬ್ಬು ಹಸುವಿನ ಸಗಣಿ ಇತ್ತು ಅಂದರೆ ಇನ್ನು ಅರ್ಧ ಟಬ್ಬಷ್ಟು ನೀವು ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕಲಿಸೋದ್ರ ಜೊತೆಗೆ 1 ಹಿಡಿಯಷ್ಟು ಹರಳು ಉಪ್ಪನ್ನು ಹಾಕಿನೇ ಅದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಬೇಕು. ಯಾವ ರೀತಿ ಅಂದರೆ ಈಗ ನಾನಿಲ್ಲಿ ಪೇಂಟಿನ ಡಬ್ಬದಲ್ಲಿ ಹಾಕಿರುವಂತಹದ್ದು 10 ಲೀಟರಿನ ಪೇಂಟಿನ ಡಬ್ಬದಲ್ಲಿ ಅರ್ಧದಷ್ಟು ಸಗಣಿನ ಹಾಕಿ ಇನ್ನು ಅರ್ಧದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರೋದು. ಅದಕ್ಕೆ 1 ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಆಲ್ಮೋಸ್ಟ್ ಎಲ್ಲ ಗೊಬ್ಬರದಲ್ಲೂ ಕೂಡ ಉಪ್ಪಿನ ಅಂಶ ಇದ್ದೇ ಇರುತ್ತೆ. ಉಪ್ಪನ್ನು ಯಾಕೆ ಹಾಕ್ಕೊಳ್ಬೇಕು, ಈ ಥರ ಕಾಂಪೋಸ್ಟ್ ಆಗಿರ್ಬೋದು, ಈ ರೀತಿ ಲಿಕ್ವಿಡ್ ರೀತಿ ಹಾಕ್ತೀನಿ ಅನ್ನುವಂತಹ ಯಾವುದೇ ರೀತಿಯ ಫರ್ಟಿಲೈಸರ್ ಆಗಿರ್ಬೋದು, 1 ಹಿಡಿಯಷ್ಟು ಉಪ್ಪನ್ನು ಹಾಕಿ ಗಿಡಕ್ಕೆ ಕೊಡೋದ್ರಿಂದ ಏನಾಗುತ್ತೆ, ಯಾವುದೇ ರೀತಿಯ ಫಂಗಸ್ಸು ಕೂಡ ಬೇಗ ಗಿಡದ ಪಕ್ಕ ಬರೋದಿಲ್ಲ. ಅದರಲ್ಲೂ ಹುಳಗಳಾಗಿರ್ಬೋದು, ನಿಮಗೆ ಕಣ್ಣಿಗೆ ಕಾಣುವಂತಹ ಹುಳಗಳು ಕೂಡ ಗಿಡದ ಪಕ್ಕ ಬರೋದಿಲ್ಲ. ಗಿಡದ ಎಲೆಗಳನ್ನು ತಿನ್ನೋದಾಗಲಿ, ಹೂಗಳನ್ನು ತಿಂತಾ ಇದೆ ಅನ್ನೋದಾದರೆ ಈ ರೀತಿ ಮನೆಯಲ್ಲಿ ಮಾಡಿರುವಂಥ ನ್ಯಾಚುರಲ್ ಆಗಿರುವಂತಹ ಗೊಬ್ಬರಕ್ಕೆ 1 ಹಿಡಿಯಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಈಗ 6 ಮಂತಿಂದ ನಾನಿಲ್ಲಿ ನೆನೆಸಿಟ್ಟಿರುವಂತಹ ಫರ್ಟಿಲೈಸರ್ನ ನೋಡ್ಬೋದು. ಇದು ಲಿಕ್ವಿಡ್ ರೀತಿಯೂ ಕೂಡ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿ ಬರುತ್ತೆ. ಈಗ ಡ್ರೈ ಆಗಿ ಹಾಕೋದ್ರಿಂದ ಪ್ಲ್ಯಾಂಟಿಗೆ ತುಂಬಾ ಹೀಟ್ ಆಗುತ್ತೆ. ಆಂಥೋರಿಯಂ ಪ್ಲ್ಯಾಂಟಿಗೆ ವೆದರು ಕೂಡ ಕೂಲಾಗಿರಬೇಕು. ಫರ್ಟಿಲೈಸರ್ನ ಕೊಡಬೇಕಾದ್ರೂ ಅಷ್ಟೇ ಕೂಲಾಗಿಯೇ ಫರ್ಟಿಲೈಸರ್ನ ಕೊಡೋದ್ರಿಂದ ಪ್ಲ್ಯಾಂಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಏನಂದರೆ ಡ್ರೈ ಆಗಿ ಕೊಡೋದ್ರಿಂದ ಏನಾಗುತ್ತೆ, ಹಸುವಿನ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಆಲ್ಮೋಸ್ಟ್ ಡ್ರೈ ಆಗಿ ಕೊಡಬಾರ್ದು. ನೀಮ್ ಪೌಡರನ್ನು ಕೂಡ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಯಾವುದು ಫರ್ಟಿಲೈಸರ್ನು ಕೊಟ್ಟರೂ ಕೂಡ ಲಿಕ್ವಿಡ್ ರೀತಿ ಕೊಡೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟು ಸ್ಲೋ ಆಗೇ ತೊಗೊಳುತ್ತೆ. ಕ್ಲೋಸ್ ಮಾಡಿ ಇಡೋದ್ರಿಂದ ಏನಾಗುತ್ತೆ, ಸಮ್ಮರಲ್ಲಿ ಬಿಸಿಲು ತಾಗ್ತಾ ಇರಲ್ಲ, ಫರ್ಟಿಲೈಸರಿನ ಕ್ವಾಲಿಟಿ ಕೂಡ ಹಾಳಾಗೋದಿಲ್ಲ. ಈ ರೀತಿ ಕ್ಲೋಸ್ ಮಾಡಿ ಇಡೋದ್ರಿಂದ ಮಳೆಗಾಲ ಆಗಿರ್ಬೋದು, ಬೇಸಿಗೆ ಆಗಿರ್ಬೋದು, ಯಾವುದೇ ಸೀಸನಲ್ಲೂ ಕೂಡ ಫರ್ಟಿಲೈಸರು ಅದರದ್ದು ಕ್ವಾಲಿಟಿನ ಕಳ್ಕೊಳ್ಳೋದಿಲ್ಲ. ಹಾಗಾಗಿನೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ್ರ ಜೊತೆಗೆ ಅದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಬೇಕು.
ಎಷ್ಟು ಪ್ರಮಾಣದಲ್ಲಿ ಹಸುವಿನ ಗೊಬ್ಬರನ ತಗೊಳ್ತೀರಾ ಅದೇ ರೀತಿ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಅರ್ಧಕ್ಕೆ ಅರ್ಧದಷ್ಟು ನೀರನ್ನು ಹಾಕ್ಕೊಳ್ಬೇಕು. ಹಸುವಿನ ಗೊಬ್ಬರ ಅರ್ಧ ಇದ್ದರೆ ಇನ್ನು ಅರ್ಧದಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ತಿಕ್ನೆಸ್ಸು ಕೂಡ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ತಿಕ್ನೆಸ್ಸು ಚೇಂಜ್ ಆದಮೇಲೆ ಅದಕ್ಕೆ ಮತ್ತೆ ನೀರನ್ನು ಮಿಕ್ಸ್ ಮಾಡಿಯೇ ಗಿಡಗಳಿಗೆ ಹಾಕ್ಕೊಳ್ಬೇಕು. ಆಲ್ರೆಡಿ ನೀರನ್ನು ಮಿಕ್ಸ್ ಮಾಡಿದ್ದೀನಿ ಅಲ್ವಾ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬಾರ್ದು. ಒಂದು ಮಗ್ಗು ಗಟ್ಟಿ ಇರುವಂತಹ ಫರ್ಟಿಲೈಸರ್ನ ತೊಗೊಂಡ್ರೆ ಒಂದು ಅರ್ಧ ಮಗ್ಗಷ್ಟು ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿಯೇ ಗಿಡಗಳಿಗೆ ಕೊಡೋದ್ರಿಂದ ಏನಾಗುತ್ತೆ, ಗಿಡ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಹಾಳಾಗೋದಿಲ್ಲ. ಹಸುವಿನ ಗೊಬ್ಬರನ ಡೈರೆಕ್ಟಾಗಿ ಹಾಕಲೇಬಾರ್ದು ಆಂಥೋರಿಯಂ ಪ್ಲ್ಯಾಂಟ್ಗಳಿಗೆ. 1 ವರ್ಷದ ಹಳೆಯ ಪ್ಲ್ಯಾಂಟ್ ಆಗಿದೆ ಆಂಥೋರಿಯಂ ಪ್ಲ್ಯಾಂಟು ಅನ್ನೋದಾದರೆ ಮಾತ್ರ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಹೊಸದಾಗಿ ತಂದಿರುವಂಥ ಪ್ಲ್ಯಾಂಟ್ಗಳಿಗಂತೂ ಹಾಕಲೇಬಾರ್ದು. ಅದರಲ್ಲೂ ಚಿಕ್ಕ ಚಿಕ್ಕ ಆಂಥೋರಿಯಂ ಪ್ಲ್ಯಾಂಟ್ಗಳಿಗೆ ಹಾಕಬಾರ್ದು ಹಸುವಿನ ಗೊಬ್ಬರನ ಡೈರೆಕ್ಟಾಗಿ. ಈ ರೀತಿ ಮಿನಿಮಮ್ ಒಂದು 5 ರಿಂದ 6 ತಿಂಗಳಾದ್ರೂ ಈ ರೀತಿ ಮಿಕ್ಸ್ ಮಾಡಿ ಇಟ್ಟು ಲಿಕ್ವಿಡ್ ರೀತಿಯೇ ಹಾಕೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿಯೇ ಬರುತ್ತೆ. ಮಿನಿಮಮ್ 6 ತಿಂಗಳು ಈ ರೀತಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ ನೀರನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಗಿಡಕ್ಕೆ 1 ಮಗ್ಗಷ್ಟು ಹಾಕೊಳ್ಳೋಕ್ಕೆ ಹೋಗಬಾರ್ದು. 1 ಮಗ್ಗಷ್ಟು ಒಂದೇ ಸಲ ಹಾಕೋದ್ರಿಂದಲೂ ಕೂಡ ಗಿಡ ಹಾಳಾಗುತ್ತೆ. ಅದರ ಬದಲಿಗೆ 1-2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ 1 ಮಗ್ಗಷ್ಟು ಹಾಕೊಳ್ಳೋದನ್ನೇ 2 ಟೈಮ್ ಹಾಕ್ಕೊಳ್ಬೋದು. 1 ಗ್ಲಾಸಷ್ಟೇ ಹಾಕ್ಕೊಳ್ಬೇಕು. ಈಗ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಹಾಕ್ತಾಯಿದ್ದೀನಿ ಅಂತೇಳಿ. ಒಂದು ಅಂದಾಜು ನಿಮಗೆ 1-2-3 ಟೈಮ್ ಹಾಕೊಳ್ಳೋ ತನಕ ನಿಮಗೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹಾಕ್ಕೊಳ್ಬೇಕು ಅಂತ. ಸ್ವಲ್ಪನೇ ಹಾಕ್ಕೊಳ್ಬೇಕು. ಒಂದೇ ಸಲ ಕೊಡೋದ್ರ ಬದಲಿಗೆ 3 ತಿಂಗಳಿಗೆ ಒಂದು ಸಲ ಕೊಡ್ತಾ ಇದ್ರೆ ಏನಾಗುತ್ತೆ, ಪ್ಲ್ಯಾಂಟಲ್ಲಿ ಒಂದೇ ರೀತಿಯ ಗ್ರೋತಿಂಗು ಕೂಡ ನೀವು ನೋಡ್ಬೋದು. ಆಂಥೋರಿಯಂ ಪ್ಲ್ಯಾಂಟನ್ನು ರಿಪೋರ್ಟಿಂಗ್ ಮಾಡಿ 2 ತಿಂಗಳಾಗಿದೆ. ನಾನಿಲ್ಲಿ ಹಸುವಿನ ಗೊಬ್ಬರನ ಲಿಕ್ವಿಡ್ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಮಿನಿಮಮ್ ನರ್ಸರಿಯಿಂದ ತಂದಿರುವಂತಹ ಆಂಥೋರಿಯಂ ಪ್ಲ್ಯಾಂಟಿಗೆ ಮಿನಿಮಮ್ 3 ತಿಂಗಳಾದ್ರೂ ಟೈಮ್ನ ಕೊಡಬೇಕು. ಪ್ಲ್ಯಾಂಟ್ಗಳೆಲ್ಲ ಪಾಟಿಗೆ ಸೆಟ್ ಆದಮೇಲೆ ಒಂದು 3 ತಿಂಗಳಾದ್ಮೇಲೆ ಈ ರೀತಿ ಹಸುವಿನ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಯಾವುದೇ ರೀತಿಯ ಹೋಮ್ ಮೇಡ್ ಫರ್ಟಿಲೈಸರ್ನ ಹಾಕ್ಕೊಳ್ಬೋದು. ಮಿನಿಮಮ್ ಒಂದು 3 ರಿಂದ 5 ತಿಂಗಳು ಮಿನಿಮಮ್ ಗ್ಯಾಪ್ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು. ಯಾಕೆಂದರೆ ಹೊಸದಾಗಿ ತಂದಿರುವಂಥ ಆಂಥೋರಿಯಂ ಪ್ಲ್ಯಾಂಟ್ಗಳಿಗೆ ಯಾವ ರೀತಿಯ ಫರ್ಟಿಲೈಸರು ಸ್ಪ್ರೇಗಳನ್ನ ಮಾಡ್ಕೊಳ್ಬೇಕು ಅನ್ನೋದಾದರೆ, ಸೀಸನ್ ಅನ್ನೋದೇ ಇಲ್ಲ, ಎಲ್ಲ ಸೀಸನಲ್ಲೂ ಕೂಡ ಸ್ಪ್ರೇಗಳು ತುಂಬಾ ಇಂಪಾರ್ಟೆಂಟ್. ಫರ್ಟಿಲೈಸರ್ಗಿಂತನೂ ಕೂಡ ಸ್ಪ್ರೇಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಿಡಗಳು ಹಾಳಾಗೋದು ಫರ್ಟಿಲೈಸರ್ ಇಲ್ದಲೇ ಹಾಳಾಗೋದಿಲ್ಲ, ಸ್ಪ್ರೇಗಳನ್ನು ಮಾಡ್ದಲೇ ಗಿಡನ ಹಾಳು ಮಾಡ್ಕೊಳ್ತೀವಿ. ಹಾಗಾಗಿ ಎಲೆಗಳಿಗೆ, ಹೂಗಳಿಗೆ ಮತ್ತು ಅದರ ಬುಡಕ್ಕೆ ಸ್ಪ್ರೇಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮಳೆಗಾಲದಲ್ಲಿ ಹಾಕುವಂಥ ಸ್ಪ್ರೇಗಳು ಎಲೆಗಳಿಗಾಗಿರ್ಬೋದು, ಗಿಡಕ್ಕಾಗಿರ್ಬೋದು. ಬವಾಸ್ಟಿನ್ನು ಕೂಡ ಸ್ಪ್ರೇ ಮಾಡ್ಬೋದು. ಎಕಲೆಕ್ಸ್ ಅಂತಲೂ ಕೂಡ ನಿಮಗೆ ಸಿಗುತ್ತೆ ಶಾಪ್ಗಳಲ್ಲಿ. ನಿಮಗೆ ಕೇಳಿದ್ರೆ ಕೆಮಿಕಲ್ ಶಾಪಲ್ಲಿ ಕೊಡ್ತಾರೆ. ಎಕಲೆಕ್ಸ್ ಇಲ್ಲ ಅಂದರೆ ಬವಾಸ್ಟಿನ್ ಅಂತ ಕೇಳಿ ಎಷ್ಟು ಲೀಟರ್ಗೆ ಎಷ್ಟು ಹಾಕ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ. ಇದನ್ನು ತಿಳ್ಕೊಂಡ್ಮೇಲೆ ಸ್ಟಾರ್ಟ್ನ ಮಾಡ್ಕೊಳ್ಬೇಕು. ಅದರಲ್ಲೂ ಬವಾಸ್ಟಿನನ್ನು ಮಳೆಗಾಲ ಶುರುವಿನಲ್ಲೇ ಸ್ಪ್ರೇನ ಮಾಡ್ಕೊಳ್ಬೇಕು. ಎಕಲೆಕ್ಸನ್ನು ನೀವು 1 ತಿಂಗಳಿಗೊಮ್ಮೆ, ಮಳೆಗಾಲದಲ್ಲಿ ಆದಷ್ಟು ಫಂಗಸ್ ಬರೋದ್ರಿಂದ ತಿಂಗಳಿಗೆ ಒಮ್ಮೆ ನೀವು ಸ್ಪ್ರೇನ ಕೊಡೋದ್ರಿಂದ ಏನಾಗುತ್ತೆ, ಮಳೆಗಾಲ ಫುಲ್ಲು ನಿಮಗೆ ಕವರ್ ಆಗುತ್ತೆ. ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿ ಬರುತ್ತೆ. ಮಳೆಗಾಲದ ಶುರುವಿನಲ್ಲಿ ಮಿಸ್ ಮಾಡ್ದಲ್ಲೇ ಬವಾಸ್ಟಿನನ್ನು ಸ್ಪ್ರೇ ಮಾಡಲೇಬೇಕು ಗಿಡಕ್ಕೆ ತಿಂಗಳಿಗೊಮ್ಮೆ. ಈಗ ಬವಾಸ್ಟಿನನ್ನು ಸ್ಪ್ರೇ ಮಾಡಿದ್ದೀನಿ ಮಳೆಗಾಲ ಶುರುವಿನಲ್ಲಿ ಅಂದರೆ ನೆಕ್ಸ್ಟ್ ಮಂತಿಗೆ ಎಕಲೆಕ್ಸನ್ನು ಸ್ಪ್ರೇ ಮಾಡ್ಕೊಳ್ಬೇಕು. ಎಕಲೆಕ್ಸನ್ನು ಸ್ಪ್ರೇ ಮಾಡ್ಕೊಂಡ್ಮೇಲೆ ನಿಮಗೆ ತುಂಬಾ ಕಂಪ್ಲೀಟಾಗಿ ಗಿಡದಲ್ಲಿ ಚೇಂಜಸ್ನ ನೋಡ್ತಾ ಹೋಗ್ತೀರಾ. ಹೂ ಆಗಿರ್ಬೋದು, ಎಲೆಗಳಾಗಿರ್ಬೋದು, ಎಲೆಯಲ್ಲಿ ಇರುವಂತಹ ಶೈನಿಂಗು ಕೂಡ ನಿಮಗೆ ಕಾಣ್ತಾ ಬರುತ್ತೆ. ಕಂಪ್ಲೀಟಾಗಿ ಗಿಡದ ಗ್ರೋತಿಂಗ್ ನಿಮಗೆ 1-2 ತಿಂಗಳಿಗೇ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಕಾಫಿ ತೋಟಕ್ಕಾಗಿರ್ಬೋದು, ಹೊಲಗಳಿಗಾಗಿರ್ಬೋದು, ಗೊಬ್ಬರನ ಹಾಕಿದ ಮೇಲೆ ಮಳೆನ ಕಾಯ್ತಾ ಇರ್ತೀವಿ. ಗೊಬ್ಬರ ಹಾಕಿದ ತಕ್ಷಣ ಮಳೆ ಬರಬೇಕು ಅಂತ ಯಾವ ರೀತಿ ಅಂದ್ಕೊಳ್ತೀವೋ ಅದೇ ರೀತಿ ಪಾಟಲ್ಲಿರುವಂತಹ ಪ್ಲ್ಯಾಂಟ್ಗಳಿಗೂ ಕೂಡ ಯಾವುದೇ ರೀತಿಯ ಫರ್ಟಿಲೈಸರ್ನ ನೀವು ಹಾಕೊಂಡ್ಮೇಲೆ ನೀರನ್ನು ಕೂಡ ಹಾಕ್ಕೊಡೋದು ತುಂಬಾ ಒಳ್ಳೆಯದು. ಯಾಕೆ ನೀರನ್ನು ಹಾಕ್ಕೊಳ್ಬೇಕು ಅಂದರೆ, ಈಗ ಫರ್ಟಿಲೈಸರು ಒಂದೊಂದು ಗಿಡಗಳಿಗೆ ಅದು ತಗೊಳ್ಳೋ ಅಷ್ಟು ಕೆಪಾಸಿಟಿ ಪ್ಲ್ಯಾಂಟಿಗೆ ಇರೋದಿಲ್ಲ. ಒಂದೊಂದು ಗಿಡಕ್ಕೆ ಇರುತ್ತೆ. ಗ್ರೋತಿಂಗ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಲಿಕ್ವಿಡನ್ನು ಹಾಕೋದ್ರಿಂದ, ಈಗ ಫರ್ಟಿಲೈಸರ್ ಹಾಕಬೇಕಾದ್ರೆ ಎಲೆಗಳ ಮೇಲೆ ಬಿದ್ದಿರುತ್ತೆ, ಇಲ್ಲ ಸುಳಿಯ ಮೇಲೆ ಬಿದ್ದಿರುತ್ತೆ, ಡೈರೆಕ್ಟಾಗಿ ಹೊಸದಾಗಿ ಬರುವಂತಹ ಚಿಗುರಿನ ಮೇಲೂ ಕೂಡ ಬಿದ್ದಿರುತ್ತೆ. ಹಾಗಾಗಿ ಈ ರೀತಿ ಎಕ್ಸ್ಟ್ರಾ ಫರ್ಟಿಲೈಸರ್ನ ಆ್ಯಡ್ ಮಾಡಿದ ಮೇಲೆ ನೀರನ್ನು ಕೂಡ ಹಾಕ್ಕೊಡೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟು ತಕ್ಕ ಮಟ್ಟಿಗೆ ಸ್ಪ್ರೆಡ್ನ ಮಾಡಿಕೊಡುತ್ತೆ. ಯಾವುದೇ ರೀತಿಯ ಫರ್ಟಿಲೈಸರ್ನು ಕೂಡ ತನ್ನ ಬುಡದಲ್ಲೇ ಇಟ್ಕೊಳ್ಳೋದಿಲ್ಲ, ಸ್ಪ್ರೆಡ್ನ ಮಾಡುತ್ತೆ. ಫರ್ಟಿಲೈಸರಿನ ಸಾರಾಂಶನೂ ಕೂಡ ಬುಡದಲ್ಲೇ ಇಡೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟು ಹಾಳಾಗ್ಬೋದು. ಈ ರೀತಿ ನೀರನ್ನು ಕೂಡ ಹಾಕ್ಕೊಡೋದ್ರಿಂದ ಏನಾಗುತ್ತೆ, ಅದು ಸ್ಪ್ರೆಡ್ನ ಮಾಡಿಕೊಡುತ್ತೆ. ಸ್ಪ್ರೆಡ್ ಆದಾಗ ಪಾಟಲ್ಲಿರುವಂತಹ ಮಣ್ಣಿಗೆಲ್ಲನೂ ಕೂಡ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಬುಡದಲ್ಲೇ ಇರೋದಿಲ್ಲ, ಮಣ್ಣು ಫುಲ್ಲು ಪಾಟಲ್ಲಿರುವಂಥ ಮಣ್ಣಲ್ಲಿ ಫುಲ್ಲು ಈಗ ಫರ್ಟಿಲೈಸರು ಮಿಕ್ಸ್ ಆಗ್ತಾ ಹೋಗುತ್ತೆ.
ಅದರಲ್ಲೂ ಲಿಕ್ವಿಡ್ ರೀತಿ ಹಾಕೋದ್ರಿಂದ ಫರ್ಟಿಲೈಸರ್ನ ಏನಾಗುತ್ತೆ, ಪಾಟ್ಲಿರುವಂಥ ಮಣ್ಣೆಲ್ಲನೂ ಕೂಡ ಎಳ್ಕೊಂಡು ಪ್ಲ್ಯಾಂಟಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಿಟ್ಕೊಡೋದ್ರಿಂದ ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿಯೇ ಬರುತ್ತೆ. ಮೇಯ್ನಾಗಿ ಸೀಸನ್ ಅನ್ನೋದೇ ಇಲ್ಲ, ಎಲ್ಲ ಸೀಸನಲ್ಲೂ ಕೂಡ ಫರ್ಟಿಲೈಸರ್ಗಿಂತ ಇಂಪಾರ್ಟೆಂಟು ಸ್ಪ್ರೇಗಳು. ಸೀಸನ್ ಅನ್ನೋದಿಲ್ಲ, ಎಲ್ಲ ಸೀಸನಲ್ಲೂ ಕೂಡ ಅದರಲ್ಲೂ ತಿಂಗಳಿಗೆ ಒಮ್ಮೆನಾದ್ರೂ ಸ್ಪ್ರೇಗಳನ್ನ ಮಾಡಿಕೊಳ್ಬೇಕು. ಆದರೆ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಬೇಕಾಗುತ್ತೆ. ಈಗ 15 ಲೀಟರಿಗೆ ಈಗ 5 ml ಹಾಕ್ಕೊಳ್ಳಿ ಲಿಕ್ವಿಡನ್ನ ಅಂತ ಹೇಳಿದರೆ, ಈಗ ಸ್ಟಾರ್ಟಿಂಗು ಫಸ್ಟ್ ಟೈಮು ಈಗ ಅವರು ಯಾವ ರೀತಿ ಎಷ್ಟು mlಗೆ ಎಷ್ಟು ಲೀಟರ್ ನೀರು ಹಾಕ್ಕೊಳ್ಬೇಕು ಅಂದಿರ್ತಾರೆ, ಅದೇ ರೀತಿ ನೀರು ಹಾಕಿ ಒಂದು ರೌಂಡು ಎಲ್ಲ ಗಿಡಗಳಿಗೂ ಸ್ಪ್ರೇನ ಮಾಡಿಕೊಳ್ಬೇಕು. ಫಸ್ಟು ರೌಂಡು ಸ್ಪ್ರೇನ ಕೊಡಬೇಕಾದ್ರೆ ಪ್ಲ್ಯಾಂಟ್ಗಳಿಗೆ ಈಗ 5 ml ಲಿಕ್ವಿಡ್ ಕೊಟ್ಟಿದ್ದಾರೆ ಅಂದರೆ ಒಂದು 15 ಲೀಟರ್ ನೀರಿಗೆ ಮಿಕ್ಸ್ ಮಾಡೋಕ್ಕೆ ಹೇಳಿದರೆ 15 ಲೀಟರ್ ನೀರಿಗೆ 5 ml ಲಿಕ್ವಿಡನ್ನ ಮಿಕ್ಸ್ ಮಾಡಿ ಸ್ಪ್ರೇನ ಮಾಡಿಕೊಳ್ಬೇಕು. ನೆಕ್ಸ್ಟು 2 ತಿಂಗಳು 15 ಲೀಟರಿಗೆ ಇನ್ನು 5 ಲೀಟರ್ ನೀರನ್ನು ಆ್ಯಡ್ ಮಾಡಿ 20 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ 5 ml ಲಿಕ್ವಿಡನ್ನು ಸ್ಪ್ರೇನ ಮಾಡಿಕೊಳ್ಬೇಕು. ಈಗ ಯಾವುದೇ ಕೆಮಿಕಲ್ ಶಾಪಲ್ಲೂ ಕೂಡ ನಿಮಗೆ ಒಂದು 5 ml ಬಾಟಲು 10 ml ಬಾಟಲ್ಲೇ ಕೊಡ್ತಾರೆ ಅಂದರೆ ಈಗ 5 mlಗೆ ಎಷ್ಟು ನೀರನ್ನು ಹೇಳಿರ್ತಾರೆ ಅನ್ನೋದನ್ನು ತಿಳ್ಕೊಬೇಕು. ಅಷ್ಟು ನೀರನ್ನು ಸ್ಟಾರ್ಟಿಂಗ್ ಫಸ್ಟ್ ಸ್ಪ್ರೇ ಮಾಡಬೇಕಾದ್ರೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ 2 ಸ್ಪ್ರೇ ಮಾಡಬೇಕಾದ್ರೆ ನೀರನ್ನು ಕ್ವಾಂಟಿಟಿನ ಜಾಸ್ತಿ ಮಾಡಬೇಕು. ಈಗ 15 ಲೀಟರ್ ನೀರು ಹೇಳಿದರೆ 20 ಲೀಟರ್ ನೀರನ್ನು ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದಾಗುತ್ತೆ ಪ್ಲ್ಯಾಂಟಲ್ಲಿ ಯಾವುದೇ ರೀತಿಯ ಚೇಂಜಸ್ ಕಾಣಲ್ಲ. ವರ್ಷಕ್ಕೆ 4 ಬಾರಿ ಸ್ಟ್ರಾಂಗಾಗಿ ಸ್ಪ್ರೇಗಳನ್ನು ಕೊಟ್ಟರೆ ಗಿಡಕ್ಕೆ ಇನ್ನು 8 ಸಲ ಸ್ವಲ್ಪ ಲೈಟಾಗಿಯೇ ಸ್ಪ್ರೇಗಳನ್ನು ಕೊಡೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟಿಗೆ ಯಾವುದೇ ರೀತಿಯ ಫಂಗಸ್ಸು ಕೂಡ ಬರೋದಿಲ್ಲ. ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿಯೇ ಗ್ರೋತಿಂಗ್ನ ಸ್ಟಾರ್ಟ್ ಮಾಡಿಕೊಡುತ್ತೆ. ಎಲೆಯಲ್ಲಾಗಿರ್ಬೋದು, ಹೂವಲ್ಲಾಗಿರ್ಬೋದು ನೀವು ಶೈನಿಂಗು ಕೂಡ ನೋಡ್ಬೋದು. ಗಿಡನೂ ಕೂಡ ತುಂಬ ಬುಷಿಯಾಗಿ ತುಂಬ ಹೆಲ್ದಿಯಾದ ಪ್ಲ್ಯಾಂಟ್ಗಳು ಸಿಗ್ತಾ ಹೋಗುತ್ತೆ. ವರ್ಷದಲ್ಲಿ 4 ಟೈಮು ಸ್ಟ್ರಾಂಗಾಗಿ ಸ್ಪ್ರೇಗಳನ್ನು ಕೊಡಬೇಕು. ಲೈಟಾಗಿ 8 ತಿಂಗಳು ಕೊಡಲೇಬೇಕು. ತಿಂಗಳಿಗೆ ಒಂದು ಸಲ ಮಾಡ್ಕೊಡೋದೇನಾಗುತ್ತೆ, ಕಂಪ್ಲೀಟಾಗಿ ಗಿಡದ ತುಂಬ ಹೂಗಳನ್ನು ನೋಡ್ಬೋದು. ತಿಂಗಳಿಗೊಮ್ಮೆ ಸ್ಪ್ರೇಗಳನ್ನು ಮಾಡ್ಕೊಳ್ಳೋದು ಕಷ್ಟ ಅನ್ನೋದಾದರೆ ವರ್ಷಕ್ಕೆ ಮಿನಿಮಮ್ 4 ಸಲನಾದ್ರೂ ಸ್ಟ್ರಾಂಗಾಗೇ ಸ್ಪ್ರೇನ ಮಾಡ್ಕೊಳ್ಬೇಕು ಪ್ಲ್ಯಾಂಟಿಗೆ. ಫರ್ಟಿಲೈಸರಿಗೆ ಬಂದರೆ ಫರ್ಟಿಲೈಸರ್ನು ಕೂಡ ಈಗ ವರ್ಷಕ್ಕೆ ಮಿನಿಮಮ್ 4 ಸ್ಪ್ರೇ ಅಂತೂ ಗಿಡಕ್ಕೆ ಕೊಟ್ಟೆ ಅಂದರೆ ಫರ್ಟಿಲೈಸರನ್ನು ನಾನು ಹೇಳಿದೆ ಲಿಕ್ವಿಡ್ ರೀತಿಯೇ ಹಾಕೋದು ತುಂಬಾ ಒಳ್ಳೆಯದು. ಹೋಮ್ ಮೇಡ್ ಫರ್ಟಿಲೈಸರ್ಗಳನ್ನು ಲಿಕ್ವಿಡ್ ರೀತಿಯೇ ಹಾಕೋದು ಒಳ್ಳೆಯದು. ಅದರಲ್ಲೂ ಈಗ ಶಾಪ್ಗಳಲ್ಲಿ ಕೆಮಿಕಲ್ ಶಾಪಲ್ಲಿ ನಾನು ತರ್ತೀನಿ, ನನಗೆ ಮನೇಲಿ ಹೋಮ್ ಮೇಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಗಿಡಕ್ಕೆ ಸ್ಪ್ರೇ ಯಾವ ಥರ ಸ್ಲೋ ಆಗಿ ಲಿಕ್ವಿಡ್ ರೀತಿಯಾಗಿ ಕೊಡ್ತೀವಿ, ಅದೇ ರೀತಿ ಗೊಬ್ಬರನೂ ಕೂಡ ಹೆವಿ ಡೋಸಿನ ಗೊಬ್ಬರನ ಕೊಡೋದನ್ನು ಕಡಿಮೆ ಮಾಡಬೇಕು. ಪ್ಲ್ಯಾಂಟು ಕೂಡ ಅದರ ಸ್ಟ್ರೆಂತನ್ನೇ ಕಳ್ಕೊಂಬಿಡುತ್ತೆ. ಹಾಗಾಗಿ ಹೆವಿ ಡೋಸಿನ ಫರ್ಟಿಲೈಸರ್ ಆಗಿರ್ಬೋದು ಸ್ಪ್ರೇಗಳನ್ನು ಅವಾಯ್ಡ್ ಮಾಡ್ತಾ ಬರಬೇಕು. ಅದ್ರ ಜೊತೆಗೆ ಈಗ ನಾನಿಲ್ಲಿ ಹೇಳಿದೆ ಫರ್ಟಿಲೈಸರ್ ಆಗಿ ಯಾವುದನ್ನು ಬಳಸಬೇಕು ಅಂದರೆ ಮಿಂಟನ್ನು ಕೂಡ ಬಳಸ್ಬೋದು. ಫರ್ಟಿಲೈಸರ್ ನಿಮಗೆ ಸಿಗುತ್ತೆ, ಎಲ್ಲ ಫರ್ಟಿಲೈಸರ್ಗಿಂತ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅನ್ನೋದು ಬಿಟ್ಟರೆ ತುಂಬ ಚೆನ್ನಾಗಿ ಪ್ಲ್ಯಾಂಟನ್ನು ಇಟ್ಕೊಬೋದು. ನರ್ಸರಿಲಿ ನಾವು ಯೂಸ್ ಮಾಡೋದು ಯಾರಾ ಕಂಪ್ನಿಯ ಮಿಂಟ ಅನ್ನುವಂಥ ಫರ್ಟಿಲೈಸರ್ನ ಯೂಸ್ ಮಾಡ್ತೀವಿ. ಸಾಕು, ಒಂದು ಮೀಡಿಯಮ್ ಸೈಜಿನ ಒಂದು 5 ಇಂಚಿನ ಪಾಟು, 10 ಇಂಚಿನ ಪಾಟ್ ಆಗಿರ್ಬೋದು, 15 ಇಂಚಿನ ಪಾಟ್ ಆಗಿರ್ಬೋದು, ಯಾವುದೇ ಸೈಜಿನ ಪಾಟಿಗೂ ಕೂಡ 4 ಕಾಳು ಮೇಲೆ ಹಾಕಬಾರ್ದು. ಇಲ್ಲ ಸ್ವಲ್ಪ ಅದು ಸಿಗ್ತಾಯಿಲ್ಲ ಅನ್ನೋದಾದರೆ ಈಗ DAPನೂ ಕೂಡ ಹಾಕ್ಕೊಳ್ಬೋದು. DAPನ 2 ಕಾಳು ಅಷ್ಟೇ ಹಾಕ್ಕೊಳ್ಬೇಕು. ತಿಂಗಳಿಗೆ 2 ಕಾಳು. ಎಷ್ಟೇ ದೊಡ್ಡ ಸೈಜಿನ ಪಾಟ್ ಆಗಿದ್ರೂ ಕೂಡ ತಿಂಗಳಿಗೆ 2 ಕಾಳು ಮಾತ್ರ ಪ್ಲ್ಯಾಂಟಿಗೆ ಹಾಕ್ಕೊಳ್ಬೇಕು. DAPನೂ ಕೂಡ ನೋಡ್ಬೋದು, ಒಂದಕ್ಕಿಂತ ಒಂದ್ರದ್ದು ಫರ್ಟಿಲೈಸರಿನ ಕಲ್ಲರು ಕೂಡ ಕಂಪ್ಲೀಟಾಗಿ ಚೇಂಜ್ ಇರುತ್ತೆ. ಇದನ್ನು ಕೂಡ 2 ಕಾಳು ಮೇಲೆ ಜಾಸ್ತಿ ಹಾಕ್ಕೊಳ್ಬಾರ್ದು. ಒಂದೇ ಸಲ ತುಂಬ ಹಾಕ್ಕೊಳ್ಳೋದ್ರ ಬದಲು ತಿಂಗಳಿಗೆ 2 ಕಾಳು ಪ್ಲ್ಯಾಂಟಿಗೆ ಕೊಡೋದ್ರಿಂದ ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿಯೇ ಬೆಳೆಯುತ್ತೆ. ಎಕಲೆಕ್ಸ್ ಆಗಿರ್ಬೋದು, ಬವಸ್ಟಿನ್ ಆಗಿರ್ಬೋದು, ಅದ್ರ ಜೊತೆಗೆ ನೀವು ದಮ್ಮನೂ ಕೂಡ ಸ್ಪ್ರೇ ಮಾಡ್ಕೊಳ್ಬೋದು. ಇದನ್ನು ಕೂಡ 10 ml ಲಿಕ್ವಿಡಿಗೆ 15 ml ನೀರನ್ನು ಹಾಕಿ ಸ್ಪ್ರೇನ ಮಾಡ್ಕೊಳ್ಳೋದ್ರಿಂದ ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿ ಬರುತ್ತೆ. ನರ್ಸರಿಲಿ ನಾವು ಇದು 3 ಕೂಡ ಸ್ಪ್ರೇನ ಮಾಡ್ಕೊಳ್ತೀವಿ. ಎಲ್ಲ ಪ್ಲ್ಯಾಂಟ್ಗಳಿಗೂ ಕೂಡ ಇದು ಯಾವುದೇ ರೀತಿಯಲ್ಲೂ ಕೂಡ ಡ್ಯಾಮೇಜ್ನ ಮಾಡೋದಿಲ್ಲ. ಪ್ಲ್ಯಾಂಟನ್ನು ಕೂಡ ಹೆಲ್ದಿಯಾಗಿ ಇಟ್ಕೊಳ್ಳುತ್ತೆ ಈ ಲಿಕ್ವಿಡ್ಗಳು. ಫೈನಲ್ ಆಗಿ ಲಾಸ್ಟು ಗಿಡಕ್ಕೆ ಸ್ಪ್ರೇ ಮಾಡುವಂತಹ ಲಿಕ್ವಿಡ್ನ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವಂಥದ್ದಲ್ಲ. ಈಗೆಲ್ಲ ಹೇಳಿರುವಂತಹ ಲಿಕ್ವಿಡ್ಗಳೆಲ್ಲ ನೀರಿಗೆ ಸ್ಪ್ರೇ ಮಾಡಿನೇ ಪ್ಲ್ಯಾಂಟ್ಗಳಿಗೆ ಹಾಕುವಂಥದ್ದು. ಇದು ಡೈರೆಕ್ಟಾಗಿಯೇ ಸ್ಪ್ರೇ ಮಾಡುವಂತಹದ್ದು. ರೂಟಿಂದ ನೀವು ಲೀಫಿಗಾಗಿರ್ಬೋದು, ರೂಟಿಗಾಗಿರ್ಬೋದು, ಫ್ಲವರಿಗಾಗಿರ್ಬೋದು, ಸ್ಟಿಕ್ಕಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಸ್ಪ್ರೇನ ಮಾಡ್ಕೊಳ್ಬೋದು. ಮಿಲಿಬಗ್ ಬೂಸ್ಟರ್ ಅಂತ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ. ಒಂದು ಸಲ ಟ್ರೈ ಮಾಡಿ, ನಿಮಗೆ ಯಾವುದು ವರ್ತ್ ಅನ್ನುತ್ತೆ. ಈಗ ನಾನು ಹೇಳಿದೆ ಫರ್ಟಿಲೈಸರ್ ಆಗಿರ್ಬೋದು, ಸ್ಪ್ರೇಗಳಾಗಿರ್ಬೋದು, ನಿಮಗೆ ಯಾವುದು ಪರವಾಗಿಲ್ಲ ಅನಿಸುತ್ತೆ, ನಿಮಗೆ ಯಾವುದು ತೊಗೊಳಕ್ಕೆ ಸಾಧ್ಯ ಆಗುತ್ತೆ
ಅದನ್ನು ನೀವು ಯೂಸ್ ಮಾಡಿ ನೋಡಿ. ಪ್ಲ್ಯಾಂಟಲ್ಲಿ ನಿಮಗೆ ಚೇಂಜಸ್ ಕಾಣ್ತಾ ಇದೆ ಅಂತ ಆದರೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಆಯಿತು. ಇಲ್ಲಾಂದರೆ ಈಗ ಹೇಳಿರುವಂತಹದ್ರಲ್ಲಿ ಇನ್ಯಾವುದಾದ್ರು ಚೇಂಜಸ್ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಅದರಲ್ಲೂ ಕೂಡ ಚೇಂಜಸ್ ಮಾಡಿ ನೀವು ಪ್ಲ್ಯಾಂಟ್ಗಳಿಗೆ ಹಾಕ್ಕೊಳ್ಬೋದು. ಈಗ ನೋಡ್ಬೋದು ಬಾಟಲ್ ಯಾವ ಥರ ಇದೆ ಅಂತೇಳ್ಬಿಟ್ಟು. ಇದನ್ನು ಡೈರೆಕ್ಟಾಗಿಯೇ ಹಾಕ್ಕೊಳ್ಳೋವಂಥದ್ದು, ನೀರಿಗೆ ಯಾವುದಕ್ಕೂ ಕೂಡ ಮಿಕ್ಸ್ ಮಾಡುವಂಥದ್ದಿಲ್ಲ. ಇದು ಒಂದು ಬೂಸ್ಟರ್ ಅಷ್ಟೇ ಡೈರೆಕ್ಟಾಗಿ ಹಾಕ್ಕೊಳ್ಳುವಂಥದ್ದು. ಇನ್ನೆಲ್ಲ ಲಿಕ್ವಿಡನ್ನು ಕೂಡ ನೀರಿಗೇ ಮಿಕ್ಸ್ ಮಾಡಿಯೇ ಹಾಕ್ಕೊಳ್ಬೇಕು. ಕೆಮಿಕಲ್ ಶಾಪಲ್ಲಿ ವಿಚಾರಿಸ್ಬೇಕಾದ್ರೂ ಅಷ್ಟೇ ಎಷ್ಟು MLಗೆ ಎಷ್ಟು ವಾಟರನ್ನು ಮಿಕ್ಸ್ ಮಾಡಿ ಹಾಕಬೇಕು ಅಂತ ಕೇಳಿನೇ ನೀವು ಸ್ಪ್ರೇಗಳನ್ನು ಮಾಡ್ಕೊಳ್ಳೋದ್ರಿಂದನೂ ಕೂಡ ಗಿಡನ ಹಾಳು ಮಾಡ್ಕೊಳ್ಳೋದಿಲ್ಲ. ಆಂಥೋರಿಯಂ ಪ್ಲ್ಯಾಂಟಿಗೆ ಯಾವ ರೀತಿಯ ಫರ್ಟಿಲೈಸರ್ನ ಹಾಕ್ಕೊಳ್ಬೇಕು, ಯಾವ ರೀತಿಯ ಸ್ಪ್ರೇನ ಮಾಡ್ಕೊಳ್ಬೇಕು, ಆರ್ಗಾನಿಕ್ಕಾಗಿ ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆಂಥೋರಿಯಂ ಪ್ಲ್ಯಾಂಟನ್ನು ನರ್ಸರಿಯಿಂದ ತಂದ ಮೇಲೆ ಯಾವ ರೀತಿ ರೀಪಾಟಿಂಗ್ನ ಮಾಡ್ಕೊಬೇಕು, ಕಂಪ್ಲೀಟಾಗಿ ಕೋಕೋಪೀಟಲ್ಲಿ ಬಂದಿರುವಂಥ ಆಂಥೋರಿಯಂ ಪ್ಲ್ಯಾಂಟನ್ನು ಯಾವ ರೀತಿ ಮಣ್ಣಿಗೆ ಸೆಟ್ ಮಾಡ್ಕೊಳ್ಬೇಕು ಅನ್ನುವಂತಹ ಕಂಪ್ಲೀಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.